ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 64ನ ವೀಡಿಯೋ ಆಗಿರುತ್ತೆ. ಮತ್ತು ಏನೋ ಒಂದು ಯುಗಾದಿ ಹಬ್ಬ ಇದೆ, ಅದಕ್ಕಾಗಿ ಮನೆ ಕ್ಲೀನಿಂಗ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಮನೆ ಕ್ಲೀನಿಂಗ್ ಜೊತೆ ನನ್ನ ಡೈಲಿ ರೊಟೀನ್ ಜೊತೆ ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಅಂದರೆ ನಂದು 2 ಡೇಸ್ ಬಿಫೋರೇನೇ ವೀಡಿಯೋ ಇರೋದ್ರಿಂದ ಹಬ್ಬ ಆಲ್ರೆಡಿ ಆಗೋಗಿದೆ. ಬಟ್ ವೀಡಿಯೋ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹಾಕೋದ್ರಿಂದ ಇದು ಹಬ್ಬದ ಹಿಂದಿನ ದಿನದ ವೀಡಿಯೋ ಆಗಿರುತ್ತೆ. ಹಾಗಾಗಿ ಹಬ್ಬದ ದಿನವೂ ಕೂಡ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಮಾಡೋಕ್ಕಾಗಲಿಲ್ಲ. ಇನ್ನು 2 ದಿನದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ. ನನ್ನ ದಿನ ಯಾವ ರೀತಿ ಕಳೀತು ಮತ್ತು ಅದ್ರ ಜೊತೆಗೆ ನನ್ನ ರೊಟೀನ್ನ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಿಗ್ಗೆ 4:15ಗೆ ಎದ್ದಿದ್ದೀನಿ. ಒಂದೇ ದಿನದಲ್ಲಿ ಕೆಲಸಗಳೆಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಬ್ಬದ ಹಿಂದಿನ ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆ ಕ್ಲೀನ್ ಮಾಡೋದಕ್ಕೆ. ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಗುತ್ತೆ. ಫಸ್ಟಿಗೆ ಅಡುಗೆ ಮನೆಯನ್ನು ರೆಡಿ ಮಾಡ್ಕೊಬಿಡ್ತು ಅಂದರೆ ಇನ್ನು ಹಾಲು ರೂಮ್ಗಳೆಲ್ಲ ಆರಾಮಾಗಿ ಮಾಡ್ಕೋಬೋದು. ಅಡುಗೆ ಮನೆ ಅನ್ನೋದೇ ಒಂದು 2 hour ಹಿಡಿಯುತ್ತೆ ಟೈಮು. ಅಂದರೆ ಎಲ್ಲನೂ ಕೂಡ ಏನು ವಾಶ್ ಮಾಡೋಕ್ಕೆ ಹೋಗ್ತಿಲ್ಲ, ಏನು ಬಳಸ್ತಿದ್ದೀನಿ ಡೈಲಿ ಅಡುಗೆ ಮಾಡಲಿಕ್ಕೆ ಅಂಥದ್ದನ್ನು ಮಾತ್ರ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ನಾನು ಕಾಳುಗಳೆಲ್ಲ ಫ್ರಿಜ್ಜಲ್ಲೇ ಇಟ್ಕೋತೀನಿ. ಕಾಳು, ರವೆ ಈ ಥರದ್ದೆಲ್ಲ ಫ್ರಿಜ್ಜಲ್ಲೇ ಇಟ್ಕೋತೀನಿ. ಇನ್ನು ಉಳಿದಿದ್ದ ಐಟಮ್ ಮಾತ್ರ ಹೊರಗಡೆ ಇಟ್ಕೊಳ್ಳೋದು. ಅಂದರೆ ಸಡನ್ನಾಗಿ ಕೈ ಸಿಗಬೇಕಾಗಿರ್ತಕ್ಕಂಥದ್ದು ಮಾತ್ರ ನಾನು ಹೊರಗಡೆ ಇಟ್ಕೋತೀನಿ. ಇನ್ನು ಬೇಳೆ, ಕಾಳು ಮತ್ತು ರವೆಗಳು, ಅವಲಕ್ಕಿ ಈ ಥರದ್ದೆಲ್ಲ ಸುಮಾರಷ್ಟು, ಕಡಲೆ ಹಿಟ್ಟಾಗಿರ್ಬೋದು, ಈ ಥರದ್ದೆಲ್ಲ ನಾನು ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು. ಇನ್ನು ಗೋಧಿ ಹಿಟ್ಟು, ಇನ್ನು ಸಣ್ಣ ಪುಟ್ಟ ಐಟಮ್ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಅಂದರೆ ಕ್ಲೀನ್ ಮಾಡೋಕ್ಕೂ ಅಷ್ಟು ರಿಸ್ಕ್ ಇರಬಾರ್ದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಹೆಂಗಿದ್ರೂ ಪ್ಲೇಸ್ ಇದೆಯಲ್ಲ ಅಂಥೇಳಿ ಫ್ರೀಝರ್ ಜಾಗದಲ್ಲಿ ನಾನು ಕಾಳುಗಳೆಲ್ಲ ಇಟ್ಕೊಬಿಡ್ತೀನಿ. ಕಾಳು, ರವೆ ಎಲ್ಲನೂ ಮಂತ್ಲಿ ಒಂದು ಟೈಮು ಸಾಮಾನು ಅಂದರೆ ಮನೆ ಸಾಮಾನೆಲ್ಲನೂ ತರಿಸ್ಕೊತೀನಿ, ಗ್ರೋಸರೀಸ್ನ. ಅದನ್ನೆಲ್ಲ ನೀಟಾಗಿ ಫ್ರಿಜ್ಜನ್ನ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಬಿಡ್ತೀನಿ. ನನಗೆ ಬೇಕು ಅಂತ ಅನ್ನಿಸ್ದಾಗ ನಾನು ಫ್ರಿಜ್ಜಿಂದನೇ ತೆಗೆದು ಕಾಳುಗಳೆಲ್ಲನೂ ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ ಯಾವುದೇ ರೀತಿಯ ಬಾಕ್ಸ್ಗಳನ್ನ ಇಟ್ಕೊಂಡಿಲ್ಲ. ನಾನಿಲ್ಲಿ ಅಡುಗೆ ಮನೇಲಿ ಜಾಸ್ತಿ ಯಾವ ಬಾಕ್ಸ್ಗಳನ್ನ ಇಟ್ಕೊಂಡಿರೋದು ಅಂತ ಅಂದರೆ ನನಗೆ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಐಟಮ್ಗಳನ್ನ ಕೆಲವೊಂದು ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ಅಂದರೆ ಇನ್ನು ಕಾಳು ಐಟಮ್ ಎಲ್ಲ ನಾನು ಹೊರಗಡೆ ಇಟ್ಕೊಂಡೇ ಇಲ್ಲ, ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿರೋದು. ಹಾಗಾಗಿ ಅಷ್ಟೇನು ರಿಸ್ಕ್ ಅನಿಸಲ್ಲ. ಇನ್ನು ಈ ಕೆಲಸಗಳೆಲ್ಲ ಮುಗಿಸಿ ಅದಾದಮೇಲೆ ಬಟ್ಟೆ ಕೂಡ ವಾಶ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಸ್ಟಿಚಿಂಗ್ ಕೆಲಸನೂ ಇತ್ತು, ಅದನ್ನು ಕೂಡ ಮುಗಿಸ್ಕೊತೀನಿ. ಅಂದರೆ ಸ್ಟಿಚಿಂಗ್ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ನನ್ನ ಒಂದು ಬಟ್ಟೆಗಳು ಮಾತ್ರ ನಾನು ಸ್ಟಿಚ್ ಮಾಡ್ಕೊಳ್ಳೋದು. ತೀರಾ ಯಾರಾದರೂ ಕೇಳಿದಾಗ ಮಾತ್ರ ಅವ್ರಗಳ ಬಟ್ಟೆಗಳನ್ನೂ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಅಷ್ಟು ಬಿಟ್ಟರೆ ನನಗೆ ಮಿಷಿನ್ ಅಷ್ಟು ಅಡ್ಜಸ್ಟ್ ಆಗೋಲ್ಲ, ಸ್ವಲ್ಪ ಹೀಟ್ ಅಲ್ವ, ಹಾಗಾಗಿ ಅಷ್ಟಾಗಿ ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡಾಗ ಫಸ್ಟಿಗೆ ಕುಕ್ಕಿಂಗ್ ಮಾಡೋಣ, ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಒಂದು ಫೇಸ್ ರಿವೀಲ್ ಮಾಡಿ ವೀಡಿಯೋಗಳನ್ನ ಮಾಡೋಣ, ಡೈಲಿ ಲಾಗ್ ಮಾಡೋಣ, ಮತ್ತು ವೆಯ್ಟ್ ಲಾಸ್ದೆಲ್ಲ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ನಾನು ಇನ್ನೇನು ಜೂನ್ ಜುಲೈ ಬಂತು ಅಂದರೆ 1 year ಕಂಪ್ಲೀಟ್ ಆಗೋಗುತ್ತೆ ನಾನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ನಾನು ಚಾನಲ್ ಓಪನ್ ಮಾಡಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸು ಕುಕ್ಕಿಂಗೋಸ್ಕರನೇ ಇರಬೇಕು. ನಾನು ಕುಕ್ಕಿಂಗ್ ಮಾಡಬೇಕು ಅಂದರೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತಲೇ ಹೇಳಿ ಸುಮಾರಷ್ಟು ಥಿಂಗ್ಸ್ಗಳನ್ನ ತರಿಸ್ಕೊಂಡೆ. ಅಂತಂದರೆ ನಾನು ಡೈಲಿ ಯೂಸ್ ಮಾಡೋವಂಥದ್ದು ಸ್ಟೀಲು, ಸಿಲ್ವಾರು ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ. ಬೌಲ್ಸ್ ಆಗಿರ್ಬೋದು, ಪ್ಲೇಟು, ತಟ್ಟೆ ಈ ಥರದ್ದು ಏನೇ ಒಂದಿದ್ರೂ ಸ್ಟೀಲು, ಸಿಲ್ವಾರ್ದು ಈ ಥರದನ್ನೇ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿಲ್ಲ. ಪ್ಲಾಸ್ಟಿಕ್ಕು, ಪಿಂಗಾಣಿ, ಸುಮಾರಷ್ಟು ಐಟಮ್ಗಳು ಬರುತ್ತಲ್ಲ, ಆ ಥರದ್ದೆಲ್ಲ ನಾನು ಕುಕ್ಕಿಂಗಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ತಿಲ್ಲ. ಅಂದರೆ ಕೈ ಮಿಸ್ಸಾಗಿ ಬೀಳ್ತು ಅಂದರೆ ಒಡೆದೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ನಾವೇನೋ ಒಂದು ಅವಸರದಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಕಾಸ್ಟ್ಲಿ ಆಗಿರ್ತಕ್ಕಂಥ ಐಟಮ್ ಎಲ್ಲ ಬಳಸೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಕೂಡ ತೊಗೊಂಡಿರಲಿಲ್ಲ. ಬಟ್ ನನ್ನ ಹತ್ರ ಸೆಟ್ಗಳೆಲ್ಲ ಇತ್ತು. ಕಡಾಯಿ ಆಗಿರ್ಬೋದು, ಡಿನ್ನರ್ ಸೆಟ್ ಆಗಿರ್ಬೋದು, ಈ ಥರದ್ದೆಲ್ಲ ಇತ್ತು. ಬಟ್ ನಾನು ಯಾವುದನ್ನು ಕೂಡ ಬಳಸೋಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಹೊಸ್ದಾಗಿಯೇ ಇಟ್ಟಿದ್ದೆ. ಜಸ್ಟ್ ನಾರ್ಮಲ್ ಡೇಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೆ. ಇನ್ನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದಾಗ ಏನೆಲ್ಲ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೆ ಬೇಕು ನನಗಾಗಿ ಅಂತೇಳಿ, ಆ ಥರದ್ದೆಲ್ಲ ಡಿನ್ನರ್ ಸೆಟ್ಟೆಲ್ಲ ತೆಗೆದು ಕೆಳಗಡೆ ಇಟ್ಕೊಂಡೆ. ಅಂದರೆ ಎತ್ತಿಟ್ಬಿಟ್ಟಿದ್ದೆ, ಅದನ್ನೆಲ್ಲನೂ ತೆಗೆದಿಟ್ಕೊಂಡೆ. ಅದಾದಮೇಲೆ ಇನ್ನು ಬೌಲ್ಗಳಾಗಿರ್ಬೋದು ಮತ್ತು ಬಾಕ್ಸಸ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಸುಮಾರಷ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಮತ್ತು ಕಿಚನ್ ಡೆಕೋರೇಷನ್ಗಾಗಿ ಸುಮಾರಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದೆ. ಅದಾದ ನಂತರ
ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ, ಅಡುಗೆದೆಲ್ಲ ವೀಡಿಯೋಗಳೆಲ್ಲನ ಅಪ್ಲೋಡ್ ಮಾಡೋಣ. ಅದಾದ ನಂತರ ಏನು ನಾನು ಡೆಕೋರೇಷನ್ಗಾಗಿ ಅಂದರೆ ಕಿಚನ್ ಡೆಕೋರೇಷನ್ಗಾಗಿ ಕೆಲವೊಂದು ಐಟಮ್ಗಳನ್ನ ತರಿಸ್ಕೊಂಡಿದ್ದನ್ನಲ್ಲ, ಅದನ್ನೆಲ್ಲನೂ ನೀಟಾಗಿ ಇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಫಸ್ಟಿಗೆ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಅಡುಗೆಗಳನ್ನ ಮಾಡೋದು, ನನಗೆ ಗೊತ್ತಿರ್ತಕ್ಕಂಥ ಅಡುಗೆಗಳೆಲ್ಲನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅಷ್ಟಾಗಿ ಒಂದು ಕುಕ್ಕಿಂಗ್ದು ವ್ಯೂಸ್ ಬರ್ತಿಲ್ಲ. ಅಡುಗೆ ಮಾಡೋದ್ರಿಂದ ಹಿಡಿದು ಅದನ್ನು ಪ್ರೆಸೆಂಟ್ ಮಾಡೋವರೆಗೂ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದೆ. ಅಂತಂದರೆ ಹೊಸ್ದಾಗಿ ಮಾಡೋದ್ರಿಂದ ಅಷ್ಟು ನನಗೆ ಐಡಿಯಾ ಇಲ್ಲ. ಬಟ್ ಹೊಸ್ದಾಗಿ ಮಾಡ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ, ಆ ರೀತಿ ಮಾಡ್ತಿದ್ದೆ. ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಹಿಂಸೆ ಆಗ್ತಿತ್ತು. ಅದು ಬಿಟ್ಟರೆ ವಿಡಿಯೋ ಎಲ್ಲ ಕ್ಲಾರಿಟಿ ಇರ್ಬೋದು, ಅದರದ್ದು ನಾವೇನೋ ಒಂದು ಎಡಿಟಿಂಗ್ ಮಾಡಬೇಕಾದ್ರೆ ಸೆಟ್ಟಿಂಗ್ಸ್ ಎಲ್ಲ ಯಾವ ರೀತಿ ಇಟ್ಕೋಬೇಕು ಆ ಥರದ್ದೆಲ್ಲ ಸುಮಾರಷ್ಟು ಕಲಿತ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ತಿದ್ದೆ. ಅಂದರೆ ನನಗೆ ಇದೆಲ್ಲನ ಹೇಳ್ಕೊಟ್ಟಿದ್ದು ನನ್ನ ಅಕ್ಕ. ಅದು ಅವಳು ಏನು ಹೇಳ್ಕೊಟ್ಟಿದ್ದಾಳೆ ಅದರಂತೆ ನಾನು ಫಾಲೋ ಅಪ್ ಮಾಡ್ಕೋತಾ ವೀಡಿಯೋ ಅಪ್ಲೋಡ್ ಮಾಡೋದೆಲ್ಲನೂ ಮಾಡ್ತಿದ್ದೆ. ಬಟ್ ನನಗೆ ಕುಕ್ಕಿಂಗ್ದು ಅಷ್ಟಾಗಿ ವ್ಯೂಸ್ ಬರ್ತಿರಲಿಲ್ಲ. ವ್ಯೂಸ್ ಬರ್ತಿಲ್ವಲ್ಲ ಏನಕ್ಕೆ, ಸುಮಾರಷ್ಟು ಕುಕ್ಕಿಂಗ್ ಚಾನಲ್ಗಳಿದೆ, ಅವ್ರದ್ದೆಲ್ಲ ಎಷ್ಟು ವ್ಯೂಸ್ ಬರುತ್ತೆ ಅಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಅಷ್ಟು ಇರಲಿಲ್ಲ. ಅವ್ರಿಗೆಲ್ಲ ತುಂಬಾ ಸಬ್ಸ್ಕ್ರೈಬರ್ಸ್ ಇದ್ದರು. ಹಂಗಾಗಿ ಹಂಗಲ್ವಾ ಬಿಡಿ, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತೇಳಿ ಸುಮಾರು ಒಂದು 6 ತಿಂಗಳವರೆಗೂ ನಾನು ಕುಕ್ಕಿಂಗ್ದು ಮಾಡಿಕೊಂಡೇ ಬಂದೆ. ಜೊತೆಗೆ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಅಂದರೆ ಶಾರ್ಟ್ಸ್ ಎಲ್ಲ ನೋಡ್ತಿದ್ರು, ಸುಮಾರು ವ್ಯೂಸ್ ಬರ್ತಿತ್ತು. ಬಟ್ಟು ಶಾರ್ಟ್ಸ್ ಅಷ್ಟು ಯೂಸ್ ಆಗೋಲ್ಲ, ಲೆಂತಿ ವೀಡಿಯೋ ಇರಬೇಕು. ಅದು ಮೊನಿಟೈಸೇಷನ್ ಆನ್ ಆಗೋದಕ್ಕೆ ಶಾರ್ಟ್ಸ್ದು ಅವರ್ಸ್ ಎಲ್ಲ ಕೌಂಟ್ ಆಗೋಲ್ಲ, ಬರೀ ವ್ಯೂಸ್ ಅಷ್ಟೇ ಅದು ಕೌಂಟ್ ಆಗೋದು ಅಂತೆಲ್ಲ ಯೂಟ್ಯೂಬಲ್ಲಿ ಸುಮಾರಷ್ಟು ಮಾಹಿತಿ ತಿಳ್ಕೊಳ್ಳೋದಿದೆ. ಅಂತ ಅಂದರೆ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟು ಅದ್ರದ್ದು ಮಾಹಿತಿಗಳೆಲ್ಲ ತಿಳ್ಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬಟ್ ಏನೋ ಸುಮ್ಮನೆ ಮಾಡಬೇಕು ಅನ್ನೋದು ಮಾಡ್ತಿತ್ತು ಅಂದರೆ ಬೇಡ, ಬಿಟ್ಬಿಡಿ. ಏನೋ ಬೇಗನೆ ಮಾಡಿಬಿಟ್ರೆ ಅಂದರೆ ಮಾಡ್ತು ಅಂದರೆ ಬೇಗನೆ ಏನೋ ಒಂದು ಅರ್ನ್ ಆಗುತ್ತೆ ನಮಗೆ, ಆ ಥರದ್ದೆಲ್ಲ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿದ್ರೆ ಅದನ್ನು ಬಿಟ್ಬಿಡಬೇಕು. ಇದರಿಂದ ಏನಂದರೆ ಲೇಟ್ ಪ್ರೊಸೆಸ್ಸು, ಬಟ್ ರಿಸಲ್ಟ್ ಮಾತ್ರ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ ಕುಕ್ಕಿಂಗ್ ಮಾಡ್ತಾಯಿದ್ದೆ, ಬಟ್ ಅಷ್ಟಾಗಿ ವ್ಯೂಸ್ ಬರ್ತಿರ್ಲಿಲ್ಲ. ಸ್ವಲ್ಪ ಗ್ಯಾಪ್ ಕೊಡ್ತಿದ್ದೆ, ಬೇಜಾರಾಗ್ತಿತ್ತು. ಅಲ್ಲಲ್ಲೇ ತುಂಬಾ ಬೇಜಾರಾಗ್ತಿತ್ತು. ಏನಪ್ಪ ಒಂದು 10 ಜನ ನೋಡೋದೇ ಹೆಚ್ಚಲ್ಲ, ಒಂದು 15 ಜನ ನೋಡೋದೇ ಹೆಚ್ಚಲ್ಲ ಅಂತ ಅನ್ಕೋತಿದ್ದೆ. ಶಾರ್ಟ್ಸ್ ಎಲ್ಲ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ನನಗೆ ಸಬ್ಸ್ಕ್ರೈಬರ್ಸು ಕೂಡ ಚೆನ್ನಾಗಾದರು. ಬಟ್ಟು ಲೆಂತಿ ವೀಡಿಯೋ ಹಾಕ್ದಾಗ ಏನು ಸಬ್ಸ್ಕ್ರೈಬರ್ಸ್ ಇದ್ದರು ಅವರು ಯಾರೂ ಕೂಡ ವೀಡಿಯೋಸ್ ನೋಡ್ತಿರಲಿಲ್ಲ, ಶಾರ್ಟ್ಸಿಗೆ ಮಾತ್ರ ಅಡಿಕ್ಟ್ ಆಗಿದ್ದರು. ಹಾಗಾಗಿ ಲೆಂತಿ ವೀಡಿಯೋನ ಯಾರೂ ಕೂಡ ನೋಡ್ತಿರಲಿಲ್ಲ. ನನಗೆ ಒಂದು ಮೈಂಡ್ಸೆಟ್ ಬಂತು, ಶಾರ್ಟ್ಸಿಂದ ಓಕೆ ಸಬ್ಸ್ಕ್ರೈಬರ್ ಆಗಲಿ ಪರವಾಗಿಲ್ಲ, ಬಟ್ ಲೆಂತಿ ವೀಡಿಯೋನ ನನ್ನ ವೀಡಿಯೋನ ನೋಡಬೇಕು, ಒಂದಷ್ಟು ಜನ ನನ್ನ ವೀಡಿಯೋಗೆ ಕಾಯ್ಕೊಂಡಿರಬೇಕು. ಅಂದರೆ ನನ್ನ ಒಂದು ವೀಡಿಯೋಗೋಸ್ಕರ ಅವ್ರು ಇರಬೇಕು, ಅಂದರೆ ನನ್ನ ವೀಡಿಯೋನ ಲೈಕ್ ಮಾಡಿ ನೋಡಬೇಕು, ಆ ಥರ ಒಂದು ಫೀಲ್ ಇತ್ತು ನನಗೆ. ಅಂದರೆ ಇವಾಗ ನಾವೂ ಕೂಡ ಯಾರಾದರೂ ಒಬ್ಬರು ಯೂಟ್ಯೂಬರ್ ವೀಡಿಯೋನ ಇಷ್ಟಪಟ್ಟು ನೋಡ್ತೀವಲ್ಲ, ಅವ್ರದ್ದು ಯಾವಾಗ ಹಾಕ್ತಾರೆ ವೀಡಿಯೋ, ಯಾವ ಟೈಮಿಂಗ್ಸ್ಗೆ ಹಾಕ್ತಾರೆ, ಇನ್ನೂ ಇವತ್ತು ಹಾಕಿಲ್ವಲ್ಲ ಏನಕ್ಕೆ ವೀಡಿಯೋಸ್ನು, ಆ ಥರ ನನ್ನನ್ನು ಲೈಕ್ ಮಾಡಬೇಕು ಅನ್ನೋ ರೀತಿ ಒಂದು ಮೈಂಡ್ಸೆಟ್ಟಿಗೆ ಬಂತು. ನನಗೆ ಆ ಥರ ಸಜೆಷನು ಕೂಡ ನನ್ನ ಅಕ್ಕ ಮಾಡಲು. ಅಂದರೆ ನಿನ್ನ ವೀಡಿಯೋಗೋಸ್ಕರ ಯಾರಾದರೂ ಒಬ್ಬರಾದರೂ ಕಾಯ್ಕೊಂಡಿತ್ತು ಅಂದರೆ ನಿನ್ನದು ಒಂದು ಚಾನಲ್ ಏನಿದೆ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ, ಆ ಥರ ನೀನು ಚಾನಲ್ನ ಗ್ರೋತ್ ಮಾಡ್ಕೋಬೇಕು ಅಂತಲೇ ಹೇಳಿದ್ದು. ಹಾಗಾಗಿ ನಾನೇನು ಮಾಡಿದೆ, ಸುಮಾರು ದಿನಗಳಿಂದ ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ನನಗೆ ಸ್ವಲ್ಪ ನನ್ನ ದೇಹ ಅಷ್ಟಾಗಿ ಸ್ಪಂದಿಸ್ತಿರಲಿಲ್ಲ ಒಂದು ವೆಯ್ಟ್ ಲಾಸ್ ಜರ್ನಿಗೆ. ಹಾಗಾಗಿ ಏನಕ್ಕೋ ಕಾರಣ ಗ್ಯಾಪ್ ಕೊಟ್ಟು ಅಲ್ಲಲ್ಲೇ ಮಾಡ್ತಿದ್ದೆ, ವೆಯ್ಟ್ ಲಾಸ್ ಮಾಡ್ಕೋತಿದ್ದೆ, ಬಟ್ ಬಿಟ್ಬಿಡ್ತಿದ್ದೆ. ಒಂದು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ನಾನು ಕೂಡ ಅದನ್ನು ಎಲ್ಲೂ ಕೂಡ ಗ್ಯಾಪ್ ಕೊಡೋದಕ್ಕಾಗಲ್ಲ. ಏನಕ್ಕಂತಂದರೆ ಡೈಲಿ ವೀಡಿಯೋ ಮಾಡಲೇಬೇಕು, ಅಪ್ಲೋಡ್ ಮಾಡಲೇಬೇಕು. ಸ್ಟ್ರಿಕ್ಟಾಗಿತ್ತು ಅಂದರೆ ನನ್ನ ವೀಡಿಯೋ ನೋಡಿಕೊಂಡು ಯಾರಾದ್ರು ಒಂದು 5ರಿಂದ 10 ಜನಕ್ಕೆ ಯೂಸ್ ಆಗ್ಬೋದೇನೋ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ನಾನೊಬ್ಬಳೇ ಮಾಡ್ಕೋತಿತ್ತು ಅಂದಿದ್ರೆ ನಿಜ ಈ ಸಲ ಲೇಝಿ ಆಗಿಬಿಡ್ತಿದ್ದೆ. ಮುಂಚೆ ಯಾವ ರೀತಿ ನೀಟಾಗಿ ಮಾಡ್ಕೊಂಡಿದ್ದೆ ವೆಯ್ಟ್ ಲಾಸ್ನ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಲೇಝಿ ಆಗಿಬಿಡ್ತಿದ್ನೇನೋ. ಬಟ್ ಇವಾಗ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತಾ ಇರೋದ್ರಿಂದ ವೀಡಿಯೋನ ನಾನೆಲ್ಲೂ ಕೂಡ ಲೇಝಿ ಆಗಿಲ್ಲ, ಬಟ್ ವೀಡಿಯೋನೂ ಕೂಡ ಮಾಡೋದನ್ನು ಬಿಟ್ಟಿಲ್ಲ. ತುಂಬ ದಿನಗಳಿಂದನೂ ಕೂಡ ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅದಾದಮೇಲೆ ವೆಯ್ಟ್ ಲಾಸ್ದು ಏನು ವೀಡಿಯೋ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇದನ್ನು ಸ್ವಲ್ಪ ರನ್ ಮಾಡಿಕೊಂಡು ಅದಾದಮೇಲೆ ಕುಕ್ಕಿಂಗ್ದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಜಸ್ಟು ಡೇ 1 ಅಂತ ಮೆನ್ಷನ್ ಮಾಡಿ ವೆಯ್ಟ್ ಲಾಸ್ ಜರ್ನಿದು ವೀಡಿಯೋ ಅಪ್ಲೋಡ್ ಮಾಡಿದೆ. ತುಂಬಾ ವ್ಯೂಸ್ ಬಂತು, ತುಂಬಾ ಕಮೆಂಟ್ಸ್ ಬಂತು, ಲೈಕ್ಸ್ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಂದು
6-7 ತಿಂಗಳಿಂದ ನಂದು ವಾಚಿಂಗ್ ಟೈಮು ಜಸ್ಟು 60 ಆರ್ ಇತ್ತಷ್ಟೇ, ಅಂದರೆ 60 ಗಂಟೆ ಅಷ್ಟೇ ಆಗಿದ್ದದ್ದು ನಂದು ಒಂದು ವಾಚಿಂಗ್ ಟೈಮು. ಬಟ್ ನಾನು ವೆಯ್ಟ್ ಲಾಸ್ ಜರ್ನಿದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಸ್ಟ್ 45 ಡೇಸಲ್ಲಿ ನನಗೆ, ಅಂದರೆ 1.5 ಮಂತಲ್ಲಿ ನನ್ನ ಒಂದು ಮಾನಿಟೈಸೇಷನ್ನು ಆನ್ ಆಯಿತು. ಅಂದರೆ ಆ ಒಂದು ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಅಪ್ಲೈ ಮಾಡಿಕೊಂಡೆ. ಹೌದಲ್ವಾ, ಎಷ್ಟು ಯೂಸ್ ಆಯಿತು ನಂದು ವೆಯ್ಟ್ ಲಾಸ್. ನಾನು ಕೂಡ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ, ನನ್ನ ಜೊತೆ ಮಾಡ್ತಾ ಇರೋರು ಕೂಡ ವೆಯ್ಟ್ ಲಾಸ್ ಆಗ್ತಾಯಿದ್ದಾರೆ. ಅದ್ರ ಜೊತೆಗೆ ನನಗೆ ಮಾನಿಟೈಸೇಷನ್ನು ಕೂಡ ಆನ್ ಆಗೋಯ್ತಲ್ಲ ಅನ್ನೋದು ತುಂಬಾ ಖುಷಿಯಾಯಿತು. ಅದಾದಮೇಲೆ ನಾನು ವೆಯ್ಟ್ ಲಾಸ್ ಅನ್ನೋದನ್ನು ಬಿಡೋದು ಬೇಡ, ನನ್ನ ಡೈಲಿ ರೊಟೀನ್ನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತು ಅಂದರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ನೋಡ್ಕೊಂಡು ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಗ್ರೋತ್ ಮಾಡ್ಕೊಂಡ ನಂತರ ನನ್ನ ಒಂದು ಯೂಟ್ಯೂಬಲ್ಲಿ ಕುಕ್ಕಿಂಗು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಒಂದು ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಡೈಲಿ ರೊಟೀನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ತುಂಬಾ ಖುಷಿ ಇದೆ. ಅಂತಂದರೆ ಯೂಟ್ಯೂಬ್ನ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರೋದ್ರಿಂದ ಎಲ್ಲೂ ಕೂಡ ನನಗೆ ಬೇಸರ ಇಲ್ಲ, ಮೋಸನೂ ಕೂಡ ಇಲ್ಲ. ತುಂಬಾ ಟೈಮ್ನ ನಾನು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಪೆಂಡ್ ಮಾಡ್ತೀನಿ. ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ನಾನು ಯೂಟ್ಯೂಬಲ್ಲಿ ಸ್ಪೆಂಡ್ ಮಾಡ್ತೀನಿ. ಹಾಗಾಗಿ ಅಷ್ಟೇನು ಬೇಸರ ಇಲ್ಲ. ಮತ್ತು ಫ್ರೆಂಡ್ಸ್, ಕುಕ್ಕಿಂಗ್ಗೆ ಅಂತ ತರಿಸ್ಕೊಂಡಿದ್ದಂಥ ಐಟಮ್ಗಳೆಲ್ಲನೂ ನೀಟಾಗಿ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡಾಗ ಬಳಸ್ಕೊತೀನಿ. ಇನ್ನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯ ವೀಡಿಯೋದಲ್ಲಿ ಸುಮಾರಷ್ಟು ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಂದರೆ ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಅದು ಯಾವ ರೀತಿ ತಿರುವನ್ನ ತಗೋತು ಅಂತ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಮಾತಾಡ್ತಾ ನನ್ನ ಒಂದು ಡೇ 64ನ ಏನು ಒಂದು ರೊಟೀನ್ ಇದೆ ಅದನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆಯೇ ವಿಡಿಯೋ ನೋಡೋದ್ರ ಜೊತೆಗೆ ನನಗೆ ಸಪೋರ್ಟ್ನು ಕೂಡ ಮಾಡಿ ಅಂತ ಫ್ರೆಂಡ್ಸ್ ಕೇಳ್ಕೊತಾ, ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್.